ಕಣ್ಣೂರಿಂದ ಯಶವಂತಪುರದ ಕಡೆ ಬರ್ತಾ ಇದ್ದಂತ ರೈಲು ಮಾರ್ಗ ಮಧ್ಯೆಯೇ ನಿಂತಿರುವಂತದ್ದು ರೈಲು ಧರ್ಮಪುರಿ ಬಳಿ ಗುಡ್ಡ ಕುಸಿತವಾಗಿದ್ದು ಸಂಚರಿಸ್ತಾ ಇದ್ದಂತ ರೈಲಿನ ಬೋಗಿ ಪಕ್ಕದಲ್ಲೇ ಬಂಡೆಗಳು ಬಿದ್ದಿರುವಂತದ್ದು ರೈಲು ಅಲ್ಲೇ ಸಿಕ್ಕಾಕೊಂಡಿದೆ 7 ಬೋಗಿಗಳು ಹಳಿ ತಪ್ಪಿದ್ದು ರೈಲ್ವೆ ಸಿಬ್ಬಂದಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಪ್ರಯಾಣಿಕರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ರೈಲ್ವೆ ಇಲಾಖೆ ಈಗ ಆಲ್ರೆಡಿ ಮಾಹಿತಿಯನ್ನ ನೀಡಿದೆ ಸಾಕಷ್ಟು ಕಡೆ ಮಳೆ ಧಾರಾಕಾರವಾಗಿ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಆ ಗುಡ್ಡಗಾಡು ಪ್ರದೇಶ ಬೆಟ್ಟ ಅಲ್ಲೆಲ್ಲ ಕಡೆ ಕೂಡ ಮಣ್ಣು ಕುಸಿಯೋದರ ಜೊತೆಗೆ ಭೂಕುಸಿತ ಆಗೋದರ ಜೊತೆಗೆ ಬಂಡೆಗಳು ಕೂಡ ಉರುಳಿ ಬರ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಧರ್ಮಪುರಿ ಬಳಿ ಈ ಕಣ್ಣೂರಿನಿಂದ ಯಶವಂತಪುರದ ಕಡೆ ಬರ್ತಾ ಇದ್ದಂತ ರೈಲು ಮಾರ್ಗ ಮಧ್ಯದಲ್ಲೇ ನಿಂತಿರುವಂಥದ್ದು ಧರ್ಮಪುರಿ ಬಳಿ ಗುಡ್ಡ ಕುಸಿತ ಆಗಿತ್ತು ಸಂಚರಿಸ್ತಾ ಇದ್ದಂತ ರೈಲಿನ ಬೋಗಿ ಪಕ್ಕದಲ್ಲೇ ಬಂಡೆಗಳು ಬಿದ್ದಿದ್ವು ಸೊ ಹೀಗಾಗಿ ರೈಲು ಅಲ್ಲೇ ಸಿಕ್ಕಾಕೊಂಡಿದೆ 7 ಬೋಗಿಗಳು ಹಳಿ ಕೂಡ ತಪ್ಪಿತ್ತು ರೈಲ್ವೆ ಸಿಬ್ಬಂದಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಅಲ್ಲಿ ಅಂದ್ರೆ ರೈಲ್ವೆ ಪ್ರಯಾಣಿಕರನ್ನ ರಕ್ಷಣೆ ಮಾಡುವಂತ ಕೆಲಸ ಈಗ ಆಲ್ರೆಡಿ ಆಗಿದೆ ಯಾರಿಗೂ ಏನೂ ಆಗಿಲ್ಲ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಪ್ರಯಾಣಿಕರು ಅಂತ ರೈಲ್ವೆ ಇಲಾಖೆ ಮಾಹಿತಿಯನ್ನು ಕೂಡ ನೀಡಿದೆ ಇತ್ತ ಆಂಧ್ರ ಪ್ರದೇಶದಲ್ಲೂ ಕೂಡ ಅಷ್ಟೇ ಭರ್ಜರಿ ಮಳೆ ಆಗ್ತಾ ಇದೆ ಭಾರಿ ಮಳೆಯಿಂದ ತಿರುಮಲ ತಿಮ್ಮಪ್ಪನ ದರ್ಶನಕ್ಕೆ ಎಫೆಕ್ಟ್ ಆಗಿರುವಂಥದ್ದು ಎಲ್ಲ ಕಡೆನೂ ಕೂಡ ಎಫೆಕ್ಟ್ ಆಗೋಗಿದೆ ಇನ್ನು ತಿರುಪತಿ ತಿರುಮಲ ದೇವಸ್ಥಾನಕ್ಕಂತೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಹೋಗ್ತಾರೆ ಭಕ್ತರು ಆ ಒಂದು ಸಂದರ್ಭಕ್ಕೆ ಈಗ ಎಫೆಕ್ಟ್ ಆಗಿದೆ ತಿರುಮಲದ ಘಾಟ್ ರೋಡ್ನಲ್ಲಿ ಬಂಡೆ ಕುಸಿದು ಬಿದ್ದಿರುವಂಥದ್ದು ಹೀಗಾಗಿ ಘಾಟ್ ರೋಡ್ನಲ್ಲಿ ಸಂಚಾರ ಸ್ಥಗಿತಗೊಳಿಸಲಾಗಿದ್ದು ಜೆಸಿಬಿ ಮೂಲಕ ಬಂಡೆ ತೆರವು ಮಾಡಲಾಗ್ತಾ ಇದೆ ಇನ್ನು ಹಲವು ಮರಗಳು ರಸ್ತೆಯಲ್ಲಿ ಉರುಳಿ ಬಿದ್ದಿದ್ದು ಇದರಿಂದ ಸಂಚಾರ ಅಸ್ತವ್ಯಸ್ತಗೊಂಡಿದೆ ತಿರುಪತಿಯಿಂದ ತಿರುಮಲಕ್ಕೆ ಯಾವುದೇ ವಾಹನಗಳನ್ನು ಕೂಡ ಪೊಲೀಸರು ಬಿಡ್ತಾ ಇಲ್ಲ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ ತಿರುಮಲದಿಂದ ತಿರುಪತಿಗೆ ಬರುವಂಥ ಭಕ್ತಾದಿಗಳಿಗೆ ತಿರುಮಲದಲ್ಲೇ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರ ಸೇಫ್ಟಿ ದೃಷ್ಟಿಯಿಂದ ಅಲ್ಲೇ ವಾಸ್ತವ್ಯವನ್ನು ಮಾಡಲಾಗಿರುವಂಥದ್ದು ಯಾರನ್ನು ಕೂಡ ಬಿಡ್ತಾ ಇಲ್ಲ ಯಾಕೆಂದರೆ ಆ ರೀತಿಯಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇರೋದರ ಜೊತೆಗೆ ಆ ರೋಡ್ ಮಧ್ಯೆ ಎಲ್ಲ ಜಲಪಾತಗಳೆಲ್ಲವೂ ಕೂಡ ನಿರ್ಮಾಣವಾಗಿಬಿಟ್ಟಿದೆ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಅಲ್ಲಿ ಪರಿಸ್ಥಿತಿ ಅಂತ ಆ ಬೋರ್ಗರಿತಾ ಇರುವಂಥ ಜಲಪಾತದ ದೃಶ್ಯಾವಳಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಲ್ಲಿ ಮಳೆ ಅನ್ನೋದು ಆಂಧ್ರ ಪ್ರದೇಶ ತಮಿಳುನಾಡು ಪುದುಚೇರಿ ಮಾತ್ರ ಅಲ್ಲ ರಾಜ್ಯದಲ್ಲೂ ಕೂಡ ಅಷ್ಟೇ ಇನ್ನು 3 ದಿನ ಭಾರಿ ಮಳೆ ಸುರಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಆಲ್ರೆಡಿ ಮಂಜು ಕವಿದ ವಾತಾವರಣ ಕಂಪ್ಲೀಟ್ ಆಗಿ ಎಲ್ಲ ಕಡೆನೂ ಕೂಡ ಮೋಡ ಆವರಿಸ್ಕೊಂಡಿರುವಂಥದ್ದು ಬಿಸಿಲನ್ನೇ ನೋಡಿಲ್ಲ ಬೆಂಗಳೂರಿನಲ್ಲಂತೂ ಭಾರಿ ಚಳಿ ಮಂಜಿಗೆ ನಡುಗ್ತಾ ಇದೆ ಕರುನಾಡು ಬೆಂಗಳೂರಿನಲ್ಲಿ ಭಾರಿ ಚಳಿ ಆವರಿಸಿರುವಂಥದ್ದು ಜನ ಅಂತೂ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಹೊರಗಡೆಯಿಂದ ನೋಡ್ಲಿಕ್ಕೆ ಚೆನ್ನಾಗಿದೆ ಸ್ವಿಟ್ಜರ್ಲ್ಯಾಂಡು ಅದು ಇದು ಅಂತ ಎಲ್ಲ ಕಡೆ ಪೋಸ್ಟ್ ಹಾಕೊಳ್ತಾ ಇದ್ದಾರೆ ಆದರೆ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಹೊರಗಡೆ ಬಂದರೆ ಕಂಪ್ಲೀಟಾಗಿ ಥಂಡ ಕೋಲಾರ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ ಮಳೆ ಕೂಡ ಸುರಿತಾ ಇದೆ ಇನ್ನೂ 2-3 ದಿನಗಳ ಕಾಲ ಮಳೆ ಸುರಿಯುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಇಲ್ಲೂ ಕೂಡ ಕರ್ನಾಟಕದಲ್ಲೂ ಪ್ರಮುಖವಾಗಿ ಅರಬ್ಬಿ ಸಮುದ್ರದಲ್ಲಿ ಆಗಿರುವಂಥ ವಾಯುಭಾರದ ಕುಸಿತದ ಎಫೆಕ್ಟ್ ಪ್ರಮುಖವಾಗಿ ತಟ್ಟಿರೋದು ಆದರೆ ತಮಿಳುನಾಡು ಆಂಧ್ರದಲ್ಲಿ ಸುರಿತಾ ಇರುವ ರೀತಿಯಲ್ಲಿ ಮಳೆಯಂತೂ ಸುರಿತಾ ಇಲ್ಲ ಆದರೆ ದೊಡ್ಡ ಪ್ರಮಾಣದಲ್ಲೇ ಚಳಿ ಮೋಡ ಕವಿದ ವಾತಾವರಣ ಆವರಿಸಿದೆ ನಿನ್ನೆಯಂತೂ ಕಂಪ್ಲೀಟಾಗಿ ಎಲ್ಲಿ ನೋಡಿದ್ರು ಬರೀ ಮಂಜು 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 ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ಕೂಡ ಅಷ್ಟೇ ಕೆಲವೊಂದು ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ನಿನ್ನೆ ವಿಧಾನಸೌಧದ ಬಳಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ಅನ್ನೋದನ್ನು ಗಮನಿಸ್ಬೋದು ವಾತಾವರಣ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೀವು ಗಮನಿಸ್ಬೋದು ಎಲ್ಲಿ ನೋಡಿದ್ರು ಜಿಟಿ ಮಳೆಯ ಜೊತೆಗೆ ಆ ಮಂಜು ಕೂಡ ಆವರಿಸ್ಕೊಂಡಿತ್ತು ಎಲ್ಲಿ ಪಕ್ಕದ ಪ್ರದೇಶಗಳೇ ಕಾಣಿಸ್ತಾ ಇರಲಿಲ್ಲ ಒಂದು ಬಿಲ್ಡಿಂಗ್ ಮೇಲೆ ನಿಂತು ನೋಡಿದ್ರೆ ಬರೀ ಕಂಪ್ಲೀಟಾಗಿ ಮಂಜಿನ ರೀತಿಯೇ ಕಾಣಿಸ್ತಾ ಇದ್ದು ಮಂಜೆ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಜೀವನ ಕೂಡ ಒಂದು ರೀತಿಯಾಗಿ ಅಸ್ತವ್ಯಸ್ತದ ರೀತಿಯೇ ಇತ್ತು ಸಾಕಷ್ಟು ಜನಕ್ಕೆ ಕೋಲ್ಡು ಹೊರಗಡೆ ಬರಲಿಕ್ಕೂ ಕೂಡ ಆಗದಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇದ್ದಿದ್ದಂಥದ್ದು ಅದು ಮಧ್ಯರಾತ್ರಿನವರೆಗೂ ಕೂಡ ನಿರಂತರವಾಗಿ ಮಳೆ ಅಂದರೆ ಜಿಟಿ ಮಳೆ ಸುರಿತಾನೇ ಇತ್ತು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಾಣವಾಗಿದ್ದಂಥ ಪ್ರಬಲ ವಾಯುಭಾರ ಕುಸಿತ ಅಥವಾ ಡಿಪ್ರೆಷನ್ ಇವತ್ತು ಬೆಳಗ್ಗೆ 8:30 ಹೊತ್ತಿಗೆ ಚೆನ್ನೈಯಿಂದ 130 ಕಿಲೋಮೀಟರ್ ದೂರದಲ್ಲಿ ಕೇಂದ್ರೀಕೃತವಾಗಿದ್ದು ಇವತ್ತು ಸಂಜೆ
ತಮಿಳುನಾಡು ಹಾಗೂ ಆಂಧ್ರ ಕರಾವಳಿಗಳ ನಡುವಣ ಭಾಗವನ್ನು ಅದು ದಾಟುವ ನಿರೀಕ್ಷೆ ಇದೆ. ಈ ಕಾರಣದಿಂದ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲೆಗಳ ಒಂದೆರಡು ಕಡೆ ಅತಿ ಭಾರೀ ಮಳೆಯ ನಿರೀಕ್ಷೆ ಇದ್ದು ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಹವಾಮಾನ ಮುನ್ಸೂಚನೆ ಪ್ರಕಾರ ಇವತ್ತು ಮತ್ತು ನಾಳೆ ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಮುಂದುವರಿಯಲಿದ್ದು ಹಲವು ಬಾರಿ ಮಳೆಯಾಗುವ ಬಹಳ ಸಾಧ್ಯತೆಗಳಿವೆ. ಬಂಗಾಳ ಕೊಲ್ಲಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆರೆಂಜ್ ಅಲರ್ಟ್ ಇದೆ ಬೆಂಗಳೂರು ಸೇರಿದಂತೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ. ಏಕೆಂದರೆ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆಗಿರುವಂಥ ವಾಯುಭಾರದ ಕುಸಿತದ ಪರಿಣಾಮ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ವಾತಾವರಣ ಚೇಂಜ್ ಆಗಿರುವಂಥದ್ದು. ಈಗ ಆಲ್ರೆಡಿ ತೋರಿಸ್ತಾ ಇದ್ವಿ ತಮಿಳುನಾಡಿನಲ್ಲೆಲ್ಲ ಯಾವ್ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆ ಅಂತ, ಬೆಂಗಳೂರಿಗೂ ಕೂಡ ಆ ಒಂದು ಎಫೆಕ್ಟ್ ತಟ್ಟಿರುವಂಥದ್ದು. ಸೊ ಹೀಗಾಗಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ, ಮುನ್ಸೂಚನೆಯನ್ನು ನೀಡಲಾಗಿರುವಂಥದ್ದು. ಒಂದು ಕಡೆ ಕಂಪ್ಲೀಟಾಗಿ ಚಳಿ ಕೂಡ ಆವರಿಸಿದೆ, ಎಲ್ಲಿ ನೋಡಿದ್ರು ಮಂಜು. ಮಕ್ಕಳಿಗೆ ಹೊರಗಡೆ ಬರಲಿಕ್ಕೂ ಕೂಡ ಆತಂಕ ಪಡುವಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಅನಿವಾರ್ಯ, ಹೋಗಲೇಬೇಕು, ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಹೀಗೆ ತೋರಿಸ್ತಾ ಇದ್ದೀವಿ ಒಂದು ಕಡೆ ಬೆಂಗಳೂರಿನಲ್ಲಿ ಹೇಗೆಲ್ಲ ಇದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ಗಮನಿಸ್ಬೋದು. ಜಿಟಿ ಮಳೆ ಅಂತೂ ನಿಂತೇ ಇಲ್ಲ, ನಿರಂತರವಾಗಿ ಬರ್ತಾನೆ ಇದೆ. ಮೊನ್ನೆ ರಾತ್ರಿ ಶುರುವಾಗಿದ್ದು ಈ ಕ್ಷಣದವರೆಗೂ ಕೂಡ ಬರ್ತಾನೆ ಇರುವಂಥದ್ದು. ಮಂಜು ಕೂಡ ಅಷ್ಟೇ, ಸ್ವೆಟ್ರು ಜರ್ಕಿನ್ ಇಲ್ದಲೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ, ಹಂಗಿದೆ ಪರಿಸ್ಥಿತಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಆಶಿಕ್, ನೋಡ್ತಾ ಇದ್ವಿ ಬಂಗಾಳ ಕೊಲ್ಲಿಯಲ್ಲಿ ಆಗಿರುವಂಥ ವಾಯುಭಾರತ ಕುಸಿತದ ಎಫೆಕ್ಟ್ ತಮಿಳುನಾಡು, ಆಂಧ್ರ ಪ್ರದೇಶ, ಪುದುಚೇರಿಯ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಎಫೆಕ್ಟ್ ಆಗಿರುವಂಥದ್ದು. ಅದು ಕಳೆದ 3 ದಿನಗಳಿಂದಲೂ ಕೂಡ ಈ ಎಫೆಕ್ಟ್ ತಟ್ಟಿದೆ. ಇನ್ನು ನೆಕ್ಸ್ಟ್ 2 ಡೇಸ್ ಕೂಡ ಈ ರೀತಿಯಾಗಿ ಚಳಿಯ ಜೊತೆಗೆ ಮಳೆಯ ಮುನ್ಸೂಚನೆಯನ್ನು ಕೂಡ ನೀಡಿದ್ದಾರೆ ಹವಾಮಾನ ಇಲಾಖೆಯವರು. ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ ಅಂತ? ಹೌದು ಪೃಥ್ವಿ, ಬೆಂಗಳೂರಿನ ಏನು ವಾಯುಭಾರ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಇದರ ಏನು ಒಂದು ಪರಿಣಾಮ, ಸೈಡ್ ಎಫೆಕ್ಟ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಮಳೆ ಅನ್ನುವಂಥದ್ದೇನು ಆಗಿಲ್ಲ, ಆದ್ರೆ ವಿಪರೀತವಾಗಿರುವಂತಹ ಚಳಿ ಮತ್ತೆ ಶೀತವಾಗಿರುವಂತಹ ಗಾಳಿ ಕಳೆದ 2 ದಿನಗಳಿಂದ ಬೀಸ್ತಾ ಇದೆ. ನಿನ್ನೆ ಕೂಡ ಬೆಳಿಗ್ಗೆಯಿಂದನೂ ಕೂಡ ಸಂಜೆವರೆಗೂ ಸೂರ್ಯನ ಒಂದು ಸ್ಪರ್ಶ ಇಲ್ಲಿ ಈ ಒಂದು ಬೆಂಗಳೂರಿಗೆ ಆಗಿರ್ಲಿಲ್ಲ. ಇವತ್ತು ಕೂಡ ಬೆಳಿಗ್ಗೆಯಿಂದನೂ ಸದ್ಯ 9 ಕಾಲಾಗ್ತಾ ಬಂತು, ಈಗಲೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ಮುಂದುವರೆದಿರುವಂತದ್ದು. ಅಂದ್ರೆ 3 ದಿನಗಳ ಕಾಲ ಇದೇ ರೀತಿಯಾದಂತಹ ವಾತಾವರಣ ಬೆಂಗಳೂರಿನಲ್ಲಿ ಇರುತ್ತೆ ಅನ್ನುವಂಥದ್ದು ಈಗಾಗಲೇ ಹವಾಮಾನ ಇಲಾಖೆ ತಜ್ಞರು ಎಚ್ಚರಿಕೆ ಕೊಟ್ಟಿರುವಂತದ್ದು. ಆದ್ರೆ ದೊಡ್ಡ ಮಟ್ಟದ ಮಳೆ ಆಗುವಂತ ಯಾವುದೇ ಸಾಧ್ಯತೆಗಳಿಲ್ಲ. ಆದ್ರೆ ಒಂದು ತಂಪಾಗಿರುವಂತಹ ಗಾಳಿ ಮತ್ತೆ ಏನು ಮೈ ಕೊರೆಯುವಂತ ಚಳಿ ಬೆಂಗಳೂರಿಗರಿಗೆ ಇನ್ನೂ ಒಂದು 2 ದಿನಗಳ ಕಾಲ ಅನುಭವ ಆಗುವಂತ ಸಾಧ್ಯತೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್